Then you want peace of mind, all that. So what you should do, when you sum total all these points, that means you should have that kind of a God's grace. Presence of mind will lead to grace of God, God's grace. ಹೊಳಪು ಬರಬೇಕು ಆ ಟೈಮಲ್ಲಿ. ಯು ಆರ್ ಅಲರ್ಟ್. ನೀವು ಮಧ್ಯರಾತ್ರಿ 12:30 2 ಗಂಟೆಗೆ ಮಲಗಿದ್ರೂ ಕೂಡ ನಿಮ್ಮನ್ನು ಎಬ್ಬಿಸಿದಾಗ ಆ ಹೊಳಪಾಗಬೇಕು. Your brain should always be in that awareness and alertness. That means your consciousness is aware and alert. ಅದಿರಬೇಕು. See, that hallmarks a true disciple on the verge of enlightenment. Disciple ಹೇಗಿರಬೇಕು? ಎನ್ಲೈಟನ್ಮೆಂಟ್ಗೆ ಮುಂಚೆ he should have all this presence of mind. ಯಾಕೆಂದರೆ ಇದೆಲ್ಲ ಏನಾಗುತ್ತೆ ಅಂದಾಗ, ವಾಟ್ ಹ್ಯಾಪನ್ಸ್ ಇಸ್, ನೀವು ಸೇವೆ ಮಾಡೋಕ್ಕೆ ಶುರು ಮಾಡಿದಾಗ ದೇವಸ್ಥಾನ ಅಲ್ಲಿ ಇಲ್ಲಿ ನಾವು ಹೇಗೆ ಒಂದು ದೇವರ ಪ್ರಸಾದನ ಇಲ್ಲಿ ಕೊಡ್ತೀವೋ ಅದೇ ರೀತಿ ನಿಮ್ಮ ಕೈಯಿಂದ ದೇವರಿಗೆ ಏನಾಕಂತೆ ಕುಂಕುಮ ವಿಭೂತಿ ದೇವಸ್ಥಾನದಲ್ಲಿ ಕೊಡಿ. ಸುಮಾರು ದೇವಸ್ಥಾನಕ್ಕೆ ಹೋಗ್ತೀರಾ, 2-3 ದೇವಸ್ಥಾನಕ್ಕೆ ಹೋಗ್ತೀರಾ, ಇದ್ರೆ ಪರವಾಗಿಲ್ಲ, ಒಂದು ಹಿಡಿ ಕುಂಕುಮ, ಒಂದು ಹಿಡಿ ವಿಭೂತಿ, ಇಲ್ಲ ರೆಡಿಮೇಡ್ ಗಂಧದ ಇದು ಸಿಗತ್ತೆ, ತಮಿಳ್ನಾಡಿನಲ್ಲಿ ಸಿಗತ್ತೆ. ಆ ಗಂಧನ ಕೊಟ್ಟರೆ ಕೆಲವು ದೇವಸ್ಥಾನದಲ್ಲಿ ಆ ಗಂಧನ ಕರಗಿಸ್ಕೋತಾರೆ, ಅವ್ರದ್ದೇ ಒಂದು ಬಟ್ಲಲ್ಲಿ ಕರಗಿಸ್ಕೊಂಡು ಬರೋರು ಎಲ್ಲರಿಗೂ ಗಂಧ ಕೊಡ್ತಾರೆ ಅವರು. ಆ ಗಂಧ ಸೇವೆ, ದಟ್ ಇಸ್ ಆಲ್ಸೋ ಗಂಧ. ಅದು ತಮಿಳ್ನಾಡು ಸ್ಟೈಲು. ಅದು ಮಾಡಿಸ್ಕೊಡಿ. ಅದಕ್ಕೊಂದು ಬಟ್ಲು ಅವರೇ ಇರುತ್ತೆ, ದೇವಸ್ಥಾನಗಳಲ್ಲಿ ಇದ್ದೇ ಇರುತ್ತೆ. ಒಂದು ಬಟ್ಲು ಕುಂಕುಮ, ಒಂದು ಬಟ್ಲು ವಿಭೂತಿ, ಒಂದು ಬಟ್ಲು ಗಂಧ, ಪರಿಮಳವಾಗಿರುತ್ತೆ ಗಂಧ. ಅದನ್ನು ಉಜ್ಕೋತಾರೆ, ಇದರಲ್ಲಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋತಾರೆ, ಒಂದು ಇದ್ರಲ್ಲಿ ಇಟ್ಕೊಡ್ತಾರೆ. ಆವತ್ತಿನ ದಿವಸದ ಗಂಧ ಅವತ್ತನ್ನು ಮುಗಿಸ್ಬಿಡ್ತಾರೆ. ಎಷ್ಟು ಬೇಕೋ ಅಷ್ಟು ಗಂಧ ಇಟ್ಕೊಳ್ತಾರೆ, ಬಂದವರೆಲ್ಲರಿಗೂ ಮಾಡ್ತಾರೆ. ಏನಾಗುತ್ತೆ, ನೀವು ಆಸ್ ಅ ಡಿಸೈಪಲ್ ಯು ಆರ್ changing the fate and destiny of the other bhaktas coming to that temple. You are changing the fate and destiny of people coming to that, or that bhaktas coming to that temple. ಯಾಕಂದರೆ ನಿಮ್ಮಿಂದ ಅದು ಪ್ರಸಾದ. ಅದೇನಾಗುತ್ತೆ, ಸೇವಾಕರ್ತರು ಆ ರೀತಿ ಒಂದಿಷ್ಟು ಗಂಧ ಅವರು ಕೊಟ್ಟರೆ ಆ ಗಂಧನ ಮಿಕ್ಸ್ ಮಾಡ್ಕೋತಾರೆ. ಆ ಪುರೋಹಿತರು, ಆ ಟ್ರಸ್ಟಿನೋ ಮಿಕ್ಸ್ ಮಾಡಿಕೊಂಡು ಬರೋರೆಲ್ಲರಿಗೂ ಆ ಬಟ್ಲನ್ನ ಹಿಡಿತಾರೆ, ಗಂಧ ಇಟ್ಕೊಳ್ಳಿ. ಆಗೇನಾಗುತ್ತೆ, ಯು ಆರ್ ಚೇಂಜಿಂಗ್ ದ ಫೇಟ್ ಆ್ಯಂಡ್ ಡೆಸ್ಟಿನಿ ಆಫ್ ಅದರ್ ಡಿವೋಟೀಸ್ ಕಮಿಂಗ್ ಟು ದ ಟೆಂಪಲ್. ನಿಮ್ಮ ಸೇವೆ ಅಪಾರ ಸೇವೆ ಆಗುತ್ತೆ. ಮಾಡಿ, ಗಂಧಿಗೆ ಅಂಗಡಿನಲ್ಲಿ ಸಿಗುತ್ತೆ ಗಂಧ, ಆ ಗಂಧದ ಉಂಡೆ ಸಿಗುತ್ತೆ, ಆ ಗಂಧದ ಉಂಡೆ ಮಾಡುತ್ತೆ. ಆ ಥರ ಎಲ್ಲ ನೀವು ಮಾಡಿ. ಯಾವಾಗಲೂ ಮಾಡಬೇಕು ಅಂತಿಲ್ಲ, ಒಂದು ತಿಂಗಳಲ್ಲಿ ಒಂದು ಸೇವೆ ಮಾಡಿ. ಎಲ್ಲವೂ ಅರ್ಶಿನ, ಕುಂಕುಮ, ಗಂಧ, ಆ ಗಂಧ ಸೇವೆ ಮಾಡಿ. ಬಂದವರೆಲ್ಲರೂ ಹಚ್ಕೊಳ್ಳಿ ನಿಮ್ಮ ಹೆಸರಲ್ಲಿ. ಆಗ ಏನಾಗುತ್ತೆ, ನಿಮ್ಮ ಕರ್ಮ ಸವಿಯುತ್ತೆ, ಹಾಗೂ ನಿಮ್ಮ ಹಣೆ ಬರಹ ಚೇಂಜ್ ಆಗ್ತಾ ಬರುತ್ತೆ. ದಟ್ ಮೀನ್ಸ್ all your past karma is getting wiped off, and you are also not only changing other people's fate and destiny, you yourself, you are changing your fate and destiny for towards or going towards enlightenment. ನೋಡಿ, ನೀವು ಇಟ್ಕೊಳ್ಳಿ, ಅದನ್ನು ತೊಂದರೆ ಏನಿಲ್ಲ. ಅಲ್ಲೇ ಅವರು ಮಿಕ್ಸ್ ಮಾಡಾದ್ಮೇಲೆ ಇಟ್ಕೊಳ್ಳಿ. Once it reaches the lotus feet of God, no problem. ನಿಮ್ಮ ಸೇವೆ ಅಲ್ಲಿಗೆ ಮುಗೀತು. ಅದು ಒಂದ್ಸಲ ಒಂದು ಕರಕ್ಸಲ್ಲಿ ನೀವು ಇಟ್ಕೊಳ್ಳಿ.
ನೋಡಿ ಹೆಂಗಾಗುತ್ತೆ ಅಂತ. ಇದೆಲ್ಲ ಸ್ಮಾಲ್ ಸೇವಾ, ಸ್ಮಾಲ್ ಅಬ್ಸಲ್ಯೂಟ್ಲಿ ಕಾಸ್ಟ್ಲೆಸ್ ಸೇವಾ ಅಷ್ಟೇ. ಮಾಡಿ. ಅದನ್ನು ಮಾಡಿದಾಗ ಏನಾಗುತ್ತೆ, ಇನ್ನೊಬ್ಬರ ಫೇಟ್ ಅಂಡ್ ಡೆಸ್ಟಿನಿ, ಇನ್ನೊಬ್ಬರ ಚೈತನ್ಯನ ಅವರ ಕರ್ಮದಿಂದ ಬಿಡುಗಡೆ ಮಾಡಿಸಿ ಅವರ ಚೈತನ್ಯನ ಟ್ರಿಗರ್ ಮಾಡಿ ಅವರ ಚೈತನ್ಯನ ಇನ್ನೂ ಪರಿಪೂರ್ಣಕ್ಕೆ ಮಾಡಿದಾಗ ನಿಮಗೂ ಎನ್ಲೈಟನ್ಮೆಂಟ್ ಆಗುತ್ತೆ. ಹೇಳೋಕ್ಕಾಗಲ್ಲ, ಅವ್ರಿಗೂ ಎನ್ಲೈಟನ್ಮೆಂಟ್ ಆಗ್ಬಿಡುತ್ತೆ. ಬಿಕಾಸ್ ಆಫ್ ದಟ್ ನಿಸ್ವಾರ್ಥ ಸೇವಾ ವಾಟ್ ಯು ಆರ್ ಡೂಯಿಂಗ್, ಅವ್ರಿಗೂ ಎನ್ಲೈಟನ್ಮೆಂಟ್ ಆಗುತ್ತೆ. ಒಬ್ರಿಗೆ ಎನ್ಲೈಟನ್ಮೆಂಟ್ ಆದರೆ ನೀವೊಬ್ಬರು ಆಗಲ್ಲ, ನಿಮ್ಮ ಇಡೀ ಫ್ಯಾಮಿಲಿನಲ್ಲಿ ಸೆನ್ಸ್ ಆಫ್ ಅವೇರ್ನೆಸ್ ಇಡೀ ಫ್ಯಾಮಿಲಿ ಮೆಂಬರ್ಸ್ಗೆ ಬರುತ್ತೆ. ಆ ಸೆನ್ಸ್ ಆಫ್ ಜಾಗೃತ, ದಟ್ ಸೆನ್ಸ್ ಆಫ್ ಕಂಪ್ಲೀಟ್ನೆಸ್, ಇಡೀ ಫ್ಯಾಮಿಲಿ ಆ ಸೇವೆಯಿಂದ ಅವ್ರಿಗೂ ಕೂಡ ಒಳ್ಳೆ ಒಂದು ಮನೋಸ್ಥೈರ್ಯ ಮನೋಧೈರ್ಯ ಬರುತ್ತೆ. Your whole family is triggered by your own action towards your consciousness, and your consciousness simultaneously triggers all your family members' consciousness as well, so that they will not be subjected to fate and destiny of your family. ನೋಡಿ ಹೆಂಗಾಗುತ್ತೆ. ಅದೇ ಈ ತತ್ವ ರೀತಿಯ ನೀತಿ ಪಾಠ. ದಿಸ್ ಇಸ್ ಆಲ್ ವಾಟ್ ಇಟ್ ಇಸ್. ಈ ತತ್ವ ಯಾತಕ್ಕೆ ಅಂದರೆ ಇದೆಲ್ಲ ರೀತಿ ನೀತಿ ಪಾಠ. ವಾಟ್ ಐ ಆಮ್ ಟೆಲಿಂಗ್ ಯು ಇಸ್ ದಟ್ ತತ್ವ. ಫಾರ್ ಅ ಡಿಸೈಪಲ್, these are the energy consciousness you should be having in your life, so that the whole of the next week and this week also included, this day also included, ನಿಮಗೆ ಅವೇರ್ನೆಸ್ ಟ್ರಿಗರ್ ಆಗುತ್ತೆ. ಅವೇರ್ನೆಸ್ ಟ್ರಿಗರ್ ಆದಾಗ ಏನಾಗುತ್ತೆ ನೋಡಿ, ಎಷ್ಟೆಷ್ಟೋ ನಿಮ್ಮ ಹಣೆ ಬರ ಬದಲಾವಣೆ ಆಗೋಗುತ್ತೆ. ಇದು ನನ್ನ ಅನುಭವ. ಈ ಥರನೇ ಸಿಂಪಲ್ ಪರಿಹಾರ ಹೇಳ್ತಾ ಇದ್ದೆ ನಾನು ಜನರಿಗೆ. ಸೇವೆ ಮಾಡಿದ್ರು ಈ ಥರ, ಈಗಲೂ ಮಾಡ್ತಾ ಇದ್ದಾರೆ, ನಾಳೆನೂ ಮಾಡ್ತಾರೆ, ಮುಂದಕ್ಕೂ ಮಾಡ್ತಾರೆ. ಯಾಕೆ ಅಂದರೆ ಏನಾಗುತ್ತೆ ಅಂದಾಗ, ಇದು ದುಡ್ಡು ಏನೂ ಇಲ್ಲ, ಏನೋ ಒಂದು ದಾರದ ಉಂಡೆ ಥರ, ಒಂದು ಗಂಧದ ಉಂಡೆ, ಒಂದು ವಿಭೂತಿ ಉಂಡೆ ಅಥವಾ ಕುಂಕುಮದ ಒಂದು ಉಂಡೆ ದೇವರ ಮುಂದೆ ಇಡೋದು, ಪುರೋಹಿತರಿಗೆ ಹೇಳೋದು, ದೇವರ ಮುಂದೆ ಇಡಿ, ಅದಕ್ಕೆ ಹೆಸರು ಮಾಡಿ, ಯಾರ ಹೆಸರು ನಾಮ ಕೀರ್ತಿ ಎಲ್ಲ ಕೇಳ್ತಾರೆ, ಇಡಿ, ನಿಮ್ಮ ಫ್ಯಾಮಿಲಿ ನೇಮ್ ಕೊಡಿ. ಸರಿ, ಫ್ಯಾಮಿಲಿ ನೇಮ್ ಕೊಟ್ಟಾದ್ಮೇಲೆ ಎಷ್ಟಾಗುತ್ತೆ, ಒಂದು ಮ್ಯಾಕ್ಸಿಮಮ್ ಹೆಕ್ಕೆ ತಳ್ಕ ಮೊಳಕ ಮಾಡಿದ್ರು ಒಂದು 80 ರೂಪಾಯಿ ಅಥವಾ 75 ರೂಪಾಯಿ ಆಗ್ಬೋದು. ಕೊಡಿ. ಐ ಥಿಂಕ್ ಯು ಕ್ಯಾನ್ ಅಫೋರ್ಡ್ ದಟ್ ಮಚ್ ಮನಿ. ಅಷ್ಟು ಕೊಡಿ. ಅದೊಂದು ವಾರ ನಡೆಯುತ್ತದು, ಒಂದು 2 ದಿವಸ ಅಲ್ಲಿ ನೋಡಿ, ಅದನ್ನು ಹೆಂಗೆ ಯೂಸ್ ಆಗ್ತಿದೆಯಾ ಏನು ನೋಡಿ. ನಿಮ್ಮ ಮನೆ ಸುತ್ತಮುತ್ತ ಇರೋದಕ್ಕಂಥ ದೇವಸ್ಥಾನಕ್ಕೆ ಅಲ್ಲಿ ಏನು ಮಾಡಬೇಕು, ಏನು ಸೇವೆ ಇದೆ ಅಂತ ಹೇಳಿ, ನಾನು ಒಂದು ಗಂಧದ ಒಂದು ಇದನ್ನು ತಮಿಳ್ನಾಡು ಗಂಧದ ಇದು ಕೊಡ್ತೀನಿ, ಅಲ್ಲಿ ನೀರಲ್ಲಿ ಕರಗಿಸ್ಬೇಕು. ಆ ಗಂಧ ತಲೆಗೆ ಇಟ್ಕೊಳ್ಳಿ, ಬಂದವರೆಲ್ಲರಿಗೂ ಒಂದು ಬಟ್ಲಲ್ಲಿ ಇಟ್ಟಿರ್ತಾರೆ, ಗಂಧ ಇಟ್ಕೊಂಡು ಮಾಡ್ಕೊಳ್ಳಿ. ಅವ ಪುರೋಹಿತರು ಕೊಡ್ತಾರೆ, ವಿಭೂತಿ ಕುಂಕುಮ ಕೊಡ್ತಾರೆ, ಇಟ್ಕೊಳ್ಳಿ ಗಂಧ ಇಟ್ಕೊಂಡು. ಅವರು ಖುಷಿಯಾಗಿ ಹೋಗ್ತಾರೆ, ನೀವು ಅವ್ರು ಏನಾಗುತ್ತೋ ದೇವರು ಒಂದು ಸೇವೆ ಮಾಡ್ತಾರೆ. ಅಲ್ಲಿ ಒಂದು ಹೂವು ಗೀವು ಕೊಡ್ತಾರೆ, ಇಲ್ಲ ಒಂದು ತುಳಸಿ, ಇಲ್ಲ ಒಂದು ಬಿಲ್ವ ಪತ್ರೆ, ಇದನ್ನೆಲ್ಲ ಕೊಡ್ತಾರೆ. ನೋ ಪ್ರಾಬ್ಲಮ್. ದೇ ಆರ್ ಸ್ಯಾಟಿಸ್ಫೈಡ್, ದ ಅರ್ಚಕ ಇಸ್ ಸ್ಯಾಟಿಸ್ಫೈಡ್, ದ ಟೆಂಪಲ್ ಅಥಾರಿಟೀಸ್ ಆರ್ ಸ್ಯಾಟಿಸ್ಫೈಡ್, ದ ಭಕ್ತ ಇಸ್ ಸ್ಯಾಟಿಸ್ಫೈಡ್. ಮೋರ್ ಸೊ ಯು ಆರ್ ಮೋರ್ ದೆನ್ ಸ್ಯಾಟಿಸ್ಫೈಡ್. ಇನ್ನೇನು ಬೇಕು? You identify certain temples around your own place where you stay. ಮಾಡಿ. ಏನ್ರಿ ಖರ್ಚಾಗತ್ತೆ ಅದಕ್ಕೆ ದುಡ್ಡು? ನೀವು ಮಾತ್ರ ಲಕ್ಷಾಂತರ ರೂಪಾಯಿ ಬರಬೇಕಲ್ಲ ದೇವರಿಂದ ಅಲ್ವಾ? ಇಷ್ಟು ಮಾಡಿ, ಅದೊಂದು ಸೇವೆ. ನಾನು ಲಾಸ್ಟ್ ವೀಕೇ ಹೇಳಿದೆ ನಾನು ನಿಮಗೆ, ಬಟ್ ಐ ಆಮ್ ಟ್ರಿಗರಿಂಗ್ ಇಟ್ ನಾವ್. ಸೊ ಆ ಸಣ್ಣ ಸಣ್ಣ ಸೇವೆ ಮಾಡಿ.
ಗಂಡ ಹೆಂಡತಿ ಒಟ್ಟಿಗೆ ಹೋಗಿ, ಈ ಸೇವೆಗೆ ಒಟ್ಟಿಗೆ ಹೋಗಿ, ಗಂಡ ಹೆಂಡತಿ ಒಟ್ಟಿಗೆ ಹೋಗಿ. ಇದು ಒಂದು ಸೇವೆ. ನಿಮಗೆ ದುಡ್ಡು ಮಾತ್ರ ದೇವರಿಂದ ಬರ್ತಾ ಇರಬೇಕು. ನಿಮ್ಮಿಂದ ಏನಿದೆ ದೇವರಿಗೆ ಸೇವೆ? ಟೆಲ್ ಮೀ. ನಿಮ್ಮಿಂದ ದೇವರಿಗೆ ಏನು ಸೇವೆ ಆಗ್ತಿದೆ ಅದನ್ನು ಯೋಚನೆ ಮಾಡಿ. ದೇವರಿಂದ ಮಾತ್ರ ಬರ್ತಾ ಇರ್ಬೇಕು ನಿಮಗೆ. ಅದು ಕಮೆಂಟ್ ಬೇರೆ ಜಾಸ್ತಿ ನಿಮ್ಮದು. ಇನ್ನೊಂದು ಸ್ವಲ್ಪ ಕೊಡ್ಬೋದಾಗಿತ್ತು, ಅದು ಸ್ವಲ್ಪ ಕೊಡ್ಬೋದಾಗಿತ್ತು, ಹಿಂಗೆ ಕೊಡ್ಬೋದಾಗಿತ್ತು, ಇದು ಬೇರೆ ಕಮೆಂಟ್ ಬೇರೆ. ಇದು ಯಾಕೆ ಬೇಕು? ನೀವೇನು ಮಾಡಿದ್ದೀರಾ ದೇವ್ರಿಗೆ? ನೀವು ಏನು ಮಾಡಿದ್ದೀರಾ ದೇವ್ರಿಗೆ ಹೇಳಿ? ಹಿಂಗೆ ನೀವು ಕಮೆಂಟ್ ಮಾಡ್ಬೇಕಾದ್ರೆ ದೇವರು ಏನು ಮಾಡಬೇಕು? ಅವನು ಕಮೆಂಟ್ ಮಾಡಲ್ಲ, ಪುರೋಹಿತರ ಮೂಲಕ ಕಮೆಂಟ್ ಮಾಡಿಸ್ತಾನೆ. ಅವನಿಗೆ ಯಾರು ಪ್ರೇರಣೆ ಕೊಡ್ತಾನೆ? ಪುರೋಹಿತನಿಗೆ ಹೇಳ್ತಾನೆ, ನೋಡಿ ಇವ್ರನ್ನ ಏನೋ ಒಂದು ಪ್ರೇರಣೆ ಕೊಡ್ತಾನೆ. ಸೊ ಏನು ಮಾಡ್ತಾನೆ ಅಂದಾಗ ದೆನ್ ದೇವರ ಹೇಳ್ತಾನೆ, ಪುರೋಹಿತರಿಗೆ ಹೇಳ್ತಾನೆ, ನೋಡಿ ನೀವು ಚೆನ್ನಾಗಿ ಭಕ್ತಾದಿಗಳು ಸೇವೆ ಮಾಡ್ತಾ ಇದ್ದೀರಾ, ನೋಡಿ ನೆಕ್ಸ್ಟ್ ವೀಕು ಈ ಥರದ್ದೇನಾದ್ರು ಒಂದು ಸೇವೆ ಮಾಡಿಸ್ಬಿಡಿ ಅಂತಾನೆ. ಅವನು ಹೇಳ್ತಾ ಇಲ್ಲ, ಪುರೋಹಿತ ಮಾಡ್ಬೇಕು. ಏನು ಮಾಡಬೇಕು? ಅವನಿಗೆ ಪ್ರೇರಣೆ ಆಗುತ್ತೆ ಆ ದೇವರಿಂದ. ಆ ಪ್ರೇರಣೆ ಆದಾಗ ಇನ್ನೇನು ಮಾಡೋಕ್ಕಾಗಲ್ಲ. ದೆನ್ ವಿಲ್ ಕಮ್ ನೆಕ್ಸ್ಟ್ ವೀಕ್ ಆ್ಯಂಡ್ ಆಸ್ಕ್ ಮೀ. ಆಗ ಹೇಳ್ತೀನಿ ಆನ್ಸರ್ ಅದಕ್ಕೆ. ವಿ ಆರ್ ಗೋಯಿಂಗ್ ಟು ಹ್ಯಾಂಡಲ್ ಈಚ್ ಒನ್ ಆಫ್ ಯು ವೀಕ್ ಬೈ ವೀಕ್, so that you are coming to enlightenment. You will get enlightenment, but this is the seva you have to do. ಏನು ಒಂದೊಂದು ಸೆಕೆಂಡ್ಗೂ ಒಂದೊಂದು ನಿಮಿಷ ಅಲ್ಲ, ಸೆಕೆಂಡ್ಗೆ ಲೆಕ್ಕ ಹಾಕ್ತೀರಾ ನೀವು? ಒಂದೊಂದು ಸೆಕೆಂಡ್ಗೆ ಲೆಕ್ಕ ಹಾಕೋ ಜನರು ನೀವು ದೇವ್ರ ಕೈನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀರಲ್ಲ. ನೀವೇನು ಮಾಡಿದ್ದೀರಾ ದೇವ್ರಿಗೆ? ವಾಟ್ ಹ್ಯಾವ್ ಯು ಡನ್ ಟು ಗಾಡ್? ನೀವು ಸ್ಟೈಲಾಗಿ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ, ಹೇಳ್ತಾರೆ, ಓ ದೇವ್ರಿಗೆ ಹೋಗಿದ್ದೆ, ಈಗ ಪ್ರಸಾದ ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ, ಇದು ತಗೊಳ್ಳಿ, ಅದು ತಗೊಳ್ಳಿ. ಸರಿ, ನಮ್ಮ ಕೆಲಸನೇ ಅಷ್ಟು, ವಾರ ಅದೇ ಕೆಲಸ. ಬರ್ತಾರೆ, ಪ್ರಸಾದ ತಗೊಳ್ಳಿ, ಸರಿ ತೊಗೊಳ್ತೀನಿ. ಬಾಳೆಹಣ್ಣು ತೊಗೊಳ್ತೀನಿ. ಸುಂಡಲ್ ಕೊಟ್ಟಿದ್ದಾರೆ, ಗುಗ್ರಿ ಕೊಟ್ಟಿದ್ದಾರೆ, ಅದೊಂಚೂರು ತೊಗೊಳ್ಳಿ. ಮನೆಗೆಲ್ಲ ತೊಗೊಂಡೋಗಿದ್ದೀನಿ, ಸರಿ ಒಂದು ಸ್ವಲ್ಪ ಒಂದು ಕಾಳು ಕೊಡಿ, ಪ್ರಸಾದ, ದೇವರ ಪ್ರಸಾದ, ಒಂದು ಕಾಳು ತೊಗೊಳ್ತೀನಿ. ನೀವು ಏನು ಸೇವೆ ಮಾಡಿದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ದಿಸ್ ಇಸ್ ವಾಟ್ ಯು ಹ್ಯಾವ್ ಟು ಹೈಲೈಟ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವೇ ಹೈಲೈಟ್ ಮಾಡ್ಕೊಳ್ಳಿ. ಹೈಲೈಟರ್ ಇಟ್ಕೊಂಡು ಹೈಲೈಟ್ ಮಾಡ್ಕೊಳ್ಳಿ. ಬರುತ್ತಲ್ಲ ಟ್ರಾನ್ಸ್ಲೂಸೆಂಟ್ ಗ್ರೀನು, ರೆಡ್ಡು ಬಣ್ಣಗಳೆಲ್ಲ ಸಿಗುತ್ತಲ್ಲ, ಈಗ ರೆಡ್ ಮಾರ್ಕ್ ಹಾಕೊಂಡಿದ್ದೀವಲ್ಲ, ಅದೇ ರೀತಿ ನಿಮ್ಮ ಆತ್ಮದಲ್ಲಿ ಹೈಲೈಟರ್ ಇಟ್ಕೊಂಡು ಹೈಲೈಟ್ ಮಾಡ್ಕೊಳ್ಳಿ. ಅದಕ್ಕೆ ಈ ಸೂತ್ರಗಳೆಲ್ಲ, ಈ ಸೂತ್ರಕ್ಕಿಂತ ಹೆಚ್ಚಾಗಿ ಈ ತತ್ವಗಳೆಲ್ಲ, ಇದನ್ನೆಲ್ಲ ನಾವು ಹೇಳ್ಕೊಳ್ಳೋದು ನಿಮಗೆ. ರೀತಿ, ನೀತಿ, ಧರ್ಮ ಅಲ್ವಾ? ದೇವಸ್ಥಾನಕ್ಕೆ ಹೋಗ್ತೀರಾ ಪಾಪ, ಎಸ್ಪೆಷಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಇಷ್ಟಿಷ್ಟು ದಪ್ಪ ಒಂದು ಕೊಳಗ ಅಷ್ಟು ಪ್ರಸಾದ ಕೊಡ್ತಾರೆ ನಿಮಗೆ. ಪೊಂಗಲ್ ಕೊಡ್ತಾರೆ, ಅದು ಕೊಡ್ತಾರೆ, ತೀರ್ಥ ನೀವು ಕೇಳದೆ ಇದ್ರು ತೀರ್ಥ ಇಸ್ಕೋತೀರಾ ಅಲ್ಲಿ. ಆಲ್ ದಟ್ ಯು ನೋ. ವಾಟ್ ಹ್ಯಾವ್ ಯು ಡನ್? ಸೇವೆ ಏನು ಮಾಡಿದ್ದೀರಾ? ಪ್ರಸಾದ ಇಸ್ಕೊಳಕ್ಕೆ ಬರುತ್ತಲ್ಲ, ಅದಕ್ಕೇನಾದ್ರು ಮಾಡಬೇಕಲ್ಲ. ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್? ಯಾಕಂದರೆ ಯು ಆರ್ ಆಸ್ಕಿಂಗ್ ಫಾರ್ ಎನ್ಲೈಟನ್ಮೆಂಟ್. ಸೊ ವಿತ್ ದಟ್ ಇನ್ ಮೈಂಡ್, ವಾಟ್ ಹ್ಯಾವ್ ಯು ಡನ್ ಟು ಸೀಕ್ ಎನ್ಲೈಟನ್ಮೆಂಟ್? ದೇವರ ಸೇವೆ ಏನು ಮಾಡಿದ್ದೀರಾ ನೀವು? ಸೊ ನಾವು ಐ ಆಮ್ ಟೆಲ್ಲಿಂಗ್ ಯು, ಇಷ್ಟಪ್ಪ ಗಂಧ ಕೊಡಿ. ಅವರು ನೀರಿನಲ್ಲಿ ಕರಗಿಸ್ಕೊಂಡು ಬರೋರೆಲ್ಲ ಭಕ್ತಾದಿಗಳಿಗೂ ಒಂಚೂರು ಗಂಧ ಕೊಡ್ತಾನೆ. ಆ ಗಂಧದ ಬಟ್ಲ್ ಹಿಡಿತಾರೆ. ಇಟ್ಕೊಳ್ಳಿ, ಗಂಧ ಸಿಗುತ್ತೆ. ಅಲ್ಲಿ ಅರಿಶಿನ ಕುಂಕುಮ ನೀವೇ ಕೊಡಿ. ಅರಿಶಿನ ಕುಂಕುಮಕ್ಕಿಂತ ವಿಭೂತಿ ಕುಂಕುಮ ಕೊಡಿ. ಅರಿಶಿನ ಇಟ್ಟರು ಒಳ್ಳೆಯದು. ಅದನ್ನ ಇಟ್ಕೊಂಡಾಗ ಏನಾಗುತ್ತೆ, ನಿಮ್ಮಲ್ಲಿ ಒಂದು ಬರುತ್ತೆ.
For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.